ಇಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಗಾಡಿಗಳ್ದು. ಹಾರ್ಲಿ ಡೇವಿಡ್ಸನ್ ಅವರು ಉಳಿಸ್ಕೊಂಡಿದ್ದಾರೆ ಆ ಮರ್ಯಾದಿನ. 450cc ಬಿಟ್ಟಾಗ ಸುಮಾರು ಜನ ಡೌಟ್ ಇತ್ತು ಏನೋ ಕಂಪ್ಲೇಂಟ್ಸ್ ಇರ್ಬೋದಾ ಅಂತ, ಬಟ್ ಒಂಥರ ಚೆನ್ನಾಗಿದೆ, ಡ್ಯೂರಬಿಲಿಟಿ ಚೆನ್ನಾಗಿದೆ ಇಂಜಿನ್. ಹೌದು, ಸ್ಮೂತ್ನೆಸ್ ಇದೆ. ಎಷ್ಟು 4,000 ಏನೋ ಓಡಿದೆ ಅಷ್ಟೇ ಅಲ್ಲ, ಚೆನ್ನಾಗಿದೆ, ಒಳ್ಳೆ ಸ್ಮೂತ್ ಇದೆ. ಕ್ಲಚ್ಚು ಅಷ್ಟೇ ಸಾಫ್ಟ್ ಇದೆ, ಗೇರ್ ಶಿಫ್ಟಿಂಗು ಅಷ್ಟೇ ತುಂಬ ಸಾಫ್ಟ್ ಇದೆ. ಶಿಫ್ಟ್ ಮಾಡೋದೇ ಗೊತ್ತಾಗೋದಿಲ್ಲ. ಅದರಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ, ಅಂದರೆ ಡಾಮಿನಾರ್ ಎಲ್ಲನೂ ಅಷ್ಟೇ ಹಾರ್ಡೇ ಬರೋದು, ಆ ರೀತಿ ಬರುತ್ತೆ. ಬಟ್ ಇದರಲ್ಲಿ ಹೆವಿ ಸಾಫ್ಟ್ ಇದೆ ಗೇರ್ ಶಿಫ್ಟಿಂಗು. 440cc ಆದ್ರೂ ಹಾರ್ಲಿ ಅವರು ಚೆನ್ನಾಗಿ ಬಿಟ್ಟಿದ್ದಾರೆ ಗಾಡಿ. ನಾನು ಆ್ಯಕ್ಚುಲಿ ಇದರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದರೆ, ಗೇರ್ ಶಿಫ್ಟ್ ಮಾಡಿ ಅಂದರೆ ಇಲ್ಲಿ ಆ್ಯರೋ ಮಾರ್ಕ್ ತೋರಿಸುತ್ತೆ, ಲೋ ಶಿಫ್ಟ್ ಮಾಡಿ ಅಂದರೂ ಆ್ಯರೋ ಮಾರ್ಕ್ ತೋರಿಸುತ್ತೆ. ಚೆನ್ನಾಗಿದೆ ಗಾಡಿ. ಲೋ ಆ್ಯಂಡ್ ಟಾರ್ಕು ಬೆಂಕಿಗೂರು ತುಂಬ ಚೆನ್ನಾಗಿದೆ, ಲೋ ಆ್ಯಂಡ್ ಟಾರ್ಕು. ಥ್ಯಾಂಕ್ ಯು ಬ್ರೋ, ನನಗೆ ಈ ಗಾಡಿ ಕೊಟ್ಟಿದ್ದಕ್ಕೆ. ಕೇಳಿದ ತಕ್ಷಣ ಪಾಪ ತೊಳಿ ಓಡಿಸಿ ಬ್ರೋ ಅಂತ ಕೊಟ್ಟರು. ಥ್ಯಾಂಕ್ ಯು ಬ್ರೋ ಸೊ ಮಚ್. ಗೈಸ್, ಫಾರ್ ದ ಫಸ್ಟ್ ಟೈಮ್ ನಾನು ಹಾರ್ಲಿ ಡೇವಿಡ್ಸನ್ ಓಡಿಸ್ತಾ ಇರೋದು. ಡಾಮಿನಾರ್ ಬಂದ್ಬಿಟ್ಟು ಈ ಗಾಡಿ ಓನರ್ ತೊಗೊಂಡ್ರು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಎಪಿಸೋಡ್ ಆಫ್ ಮೈಸೂರು ರೈಡ್ ಸೀರೀಸ್. ಇವಾಗ ಗಾಡಿ ಎಕ್ಸ್ಚೇಂಜ್ ಮಾಡಿದ್ದೀವಿ. ಹಾರ್ಲಿ ಡೇವಿಡ್ಸನ್ H440 ಓಡಿಸ್ತಾ ಇದ್ದೀನಿ. ನಮ್ಮ ಗಾಡಿ ತೊಗೊಂಡ್ರು. ಆ್ಯಕ್ಚುಲಿ ಇದು ಎಂದೂ ಓಡಿಸಿಲ್ಲ ನಾನು, ಅದಕ್ಕೆ ಓಡಿಸೋಣ ಅಂತ ಇಸ್ಕೊಂಡೆ. ಮೀಟರ್ ನೋಡಿ, ಈ ಹಾರ್ಲಿ ಮತ್ತು ರಾಯಲ್ ಎನ್ಫೀಲ್ಡ್ ಅವರು ಇದನ್ನ ಬಿಡೋಲ್ಲ, ರೌಂಡ್ ಶೇಪ್ ಬಿಡೋಲ್ಲ, ಅದೇನೇ ಬರಲಿ ಬಿಡೋಲ್ಲ ಅವರು. GT ಅಷ್ಟೇ, ಮತ್ತು ಹಂಟರು 350 ಕ್ಲಾಸಿಕ್ಕು. ಬೇಸ್ ಫಾರ್ ದ ಫಸ್ಟ್ ಟೈಮ್ ನಾನು ಹಾರ್ಲಿ ಡೇವಿಡ್ಸನ್ ಓಡಿಸ್ತಾ ಇರೋದು. ಡಾಮಿನಾರ್ ಬಂದ್ಬಿಟ್ಟು ಈ ಗಾಡಿ ಓನರ್ ತೊಗೊಂಡ್ರು. ಕ್ಲಚ್ ಅಷ್ಟೇ ಒಳ್ಳೆ ಬಟರ್ ಸ್ಮೂತ್ ಇದೆ ಗೈಸ್. ಕ್ಲಚ್ಚು ಪಂಚ್ ಚೆನ್ನಾಗಿದೆ. ಇದು ಬೇಸ್ ಇದೆ ಅಲ್ಲ, ಬುರ್ರು ಅಂತದೆ. ಪೊಸಿಷನ್ ಒಂಥರ ಚೆನ್ನಾಗಿದೆ, ವೈಡಾಗಿದೆ ಅಲ್ಲ ಗಾಡಿ. ನನ್ನ ಗಾಡಿ ಹೆಂಗೆ ಅಂದರೆ ಹಿಂಗೆ ಬಂದು ಇಲ್ಲಿ ಬೆಂಡ್ ಆಗುತ್ತೆ, ಇದು ಆ ರೀತಿ ಬೆಂಡಿಲ್ಲ, ಸ್ಟ್ರೈಟ್ ಇದೆ ಹ್ಯಾಂಡ್ಲು. ಲೋ ಆ್ಯಂಡ್ ಟಾರ್ಕು ಬೆಂಕಿಗೂರು ತುಂಬ ಚೆನ್ನಾಗಿದೆ, ಲೋ ಆ್ಯಂಡ್ ಟಾರ್ಕು. ನಿಜ ಹೇಳ್ತೀನಿ, ಡಾಮಿನಾರ್ಗಿಂತನೂ ಬಟರ್ ಸ್ಮೂತ್ ಇದೆ ಗಾಡಿ. ಕ್ಲಚ್ಚು ಅಷ್ಟೇ ಸಾಫ್ಟ್ ಇದೆ, ಗೇರ್ ಶಿಫ್ಟಿಂಗು ಅಷ್ಟೇ ತುಂಬ ಸಾಫ್ಟ್ ಇದೆ. ಶಿಫ್ಟ್ ಮಾಡೋದೇ ಗೊತ್ತಾಗೋದಿಲ್ಲ. ಅದರಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ, ಅಂದರೆ ಡಾಮಿನಾರ್ ಎಲ್ಲನೂ ಅಷ್ಟೇ ಹಾರ್ಡೇ ಬರೋದು, ಆ ರೀತಿ ಬರುತ್ತೆ. ಬಟ್ ಇದರಲ್ಲಿ ಹೆವಿ ಸಾಫ್ಟ್ ಇದೆ ಗೇರ್ ಶಿಫ್ಟಿಂಗು. 440cc ಆದ್ರೂ ಹಾರ್ಲಿ ಅವರು ಚೆನ್ನಾಗಿ ಬಿಟ್ಟಿದ್ದಾರೆ ಗಾಡಿ. ಆಫ್ ದ ಮಾರ್ಕೆಟ್ ಮಿರರ್ ಹಾಕ್ಸಿರೋದು, ಚೆನ್ನಾಗಿದೆ ವಿಸಿಬಿಲಿಟಿ, ಲುಕ್ ಸಮೇತ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ, ನನಗೆ ಈ ಗಾಡಿ ಕೊಟ್ಟಿದ್ದಕ್ಕೆ. ಕೇಳಿದ ತಕ್ಷಣ ಪಾಪ ತೊಳಿ ಓಡಿಸಿ ಬ್ರೋ ಅಂತ ಕೊಟ್ಟರು. ಥ್ಯಾಂಕ್ ಯು ಬ್ರೋ ಸೊ ಮಚ್. ನಾನು ಎಂದೂ ಹಾರ್ಲಿ ಓಡಿಸಿತ್ತಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ನಾನು ಆ್ಯಕ್ಚುಲಿ ಇದರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದರೆ, ಗೇರ್ ಶಿಫ್ಟ್ ಮಾಡಿ ಅಂದರೆ ಇಲ್ಲಿ ಆ್ಯರೋ ಮಾರ್ಕ್ ತೋರಿಸುತ್ತೆ, ಲೋ ಶಿಫ್ಟ್ ಮಾಡಿ ಅಂದರೂ ಆ್ಯರೋ ಮಾರ್ಕ್ ತೋರಿಸುತ್ತೆ. ಚೆನ್ನಾಗಿದೆ ಗಾಡಿ. 4th ಗೇರಲ್ಲಿ ನೋಡಿ ಜರ್ಕ್ ಇಲ್ದೇ ಹೋಯ್ತದೆ. ಸ್ಪೀಡ್ ರೆಡ್ಯೂಸ್ ಮಾಡ್ತೀನಿ ನೋಡಿ, 37ಅಲ್ಲಿದೆ. ಪುನಃ ಎಕ್ಸಿಲೇಟರ್ ಕೊಡ್ತೀನಿ ನೋಡಿ, ವಿತೌಟ್ ಜರ್ಕು ಆರಾಮ್ಸೆ ಪಿಕಪ್ ತೊಗೊಳುತ್ತೆ ನೋಡಿ. ಫುಲ್ ಸ್ಲೋ ಮಾಡ್ತೀನಿ, ಗೇರ್ ಡೌನ್ ಮಾಡಿ ಅಂತ ಸಿಂಬಲ್ ತೋರಿಸುತ್ತೆ ನೋಡಿ ಇಲ್ಲಿ. ನೋಡಿ ತೋರಿಸ್ತಾ ಇದೆ. ನೋಡಿ ಸಿಂಬಲ್ ಹೋಯಿತು 3rd ಗೇರ್ ಹಾಕಿದ ತಕ್ಷಣ. ಇಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಗಾಡಿಗಳ್ದು. ಗಾಡಿ ನೋಡುವಾಗ ಏನು ಚಿಕ್ಕ ಗಾಡಿ ಅಂತ ಅನಿಸುತ್ತೆ, ಬಟ್ ಓಡಿಸುವಾಗ ಅದು ಡಿಫ್ರೆನ್ಸ್ ಇದೆ, ಪವರು ಚೆನ್ನಾಗೈತೆ. ಹಾರ್ಲಿ ಡೇವಿಡ್ಸನ್ ಅವರು ಉಳಿಸ್ಕೊಂಡಿದ್ದಾರೆ ಆ ಮರ್ಯಾದಿನ. 450cc ಬಿಟ್ಟಾಗ ಸುಮಾರು ಜನ ಡೌಟ್ ಇತ್ತು ಏನೋ ಕಂಪ್ಲೇಂಟ್ಸ್ ಇರ್ಬೋದಾ ಅಂತ, ಬಟ್ ಒಂಥರ ಚೆನ್ನಾಗಿದೆ, ಡ್ಯೂರಬಿಲಿಟಿ ಚೆನ್ನಾಗಿದೆ ಇಂಜಿನ್. ಹೌದು, ಸ್ಮೂತ್ನೆಸ್ ಇದೆ. ಎಷ್ಟು 4,000 ಏನೋ ಓಡಿದೆ ಅಷ್ಟೇ ಅಲ್ಲ, ಚೆನ್ನಾಗಿದೆ, ಒಳ್ಳೆ ಸ್ಮೂತ್ ಇದೆ ಗೈಸ್. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ, ಇವಾಗ ಬಿಡ್ತಾಯಿದ್ದೀವಿ. ದಾನಿಶ್ ಅವ್ರ ಗಾಡಿ ಈ ಬೈಕ್ ಓನರ್ ತೊಗೊಂಡ್ರು, ದಾನಿಶ್ ನನ್ನ ಗಾಡಿ ತೊಗೊಂಡ, ನಾನು ಹಾರ್ಲಿ ಡೇವಿಡ್ಸನ್ ತೊಗೊಂಡೆ. ಸ್ವಲ್ಪ ಓಡಿಸಿ ಫೀಲ್ ಮಾಡೋಣ ಅಂತ ಈ ಗಾಡಿನ. ನಿಜ ಹೇಳ್ತೀನಿ, ಫೀಲೇ ಬೇರೆ ಇದೆ ಆಯಿತಾ ಇದ್ರದ್ದು. ಅದು ಪವರ್ ಕ್ರೂಸರು, ಇದು ನೇಟೆಡ್ ಸ್ಪೋರ್ಟ್ಸು. ಇದು ಯಾವ ಕ್ಯಾಟಗರಿ ಬರುತ್ತೆ ಅಂತ ಗೊತ್ತಿಲ್ಲ. ಈ ಬೈಕರ್ಸ್ ಆಗ್ಬಿಟ್ಟು ಬೇರೆಯವ್ರ ಗಾಡಿ ಎಕ್ಸ್ಚೇಂಜ್ ಮಾಡೋದು ತುಂಬ ದೊಡ್ಡ ತಪ್ಪು ಸ್ನೇಹಿತರೆ. ಯಾಕತ್ತಾ, ನನಗೆ ಯಾಕೋ ಹಾರ್ಲಿ ಓಡಿಸೋಣ ಅನಿಸ್ತು, ಹಾರ್ಲಿ ಇಸ್ಕೊಂಡ್ಮೇಲೆ ಅನ್ನಿಸ್ತು ಹೊಂಟು ಇನ್ನೊಂದು ಹಾರ್ಲಿ ಒಂದು ಇಡಬೇಕಲ್ಲ ಅಂತ. ನನಗೆ ಕ್ರೇಜ್ ಸಮೇತ ಹಂಗೆ ಬಂದ್ಬಿಡೋದು ನಮಗೆ. ಇವಾಗ ಒಂದು ಸ್ಪೋರ್ಟ್ಸ್ ಬೈಕು ಓಡಿಸ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಸಡನ್ನಾಗಿ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದು ADV ಸಿಕ್ಕಿದ್ರೆ ಒಂದು ರೌಂಡ್ ಅಂತ ಇಸ್ಕೊಳ್ತೀವಿ. ಬಟ್ ಒಂದು ರೌಂಡ್ ಓಡಿಸೋಷ್ಟರಲ್ಲಿ ನಮ್ಗೆ ಏನೋ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ಬಿಡ್ತೀವಿ. ನನ್ನ ಹತ್ರ ನಾವು ಬೇಕು ಒಂದು ಗಾಡಿ ಅಂತ.
ಅದೇ ರೀತಿ ಹಾರ್ಲಿ ಓಡಿಸಿದ ಮೇಲೆ ನನಗೆ ಯಾಕೋ ಆ ಫೀಲ್ ಬರ್ತಿದೆ, ಡಾಮಿ ಜೊತೆಗೆ ಒಂದು ಹಾರ್ಲಿ ಡೇವಿಡ್ಸನ್ ಇಡಬೇಕು ಅಂತ. ಬಟ್ಟು ಫಿನಾನ್ಷಿಯಲ್ ಕಂಡೀಷನ್ ನೋಡಿದ್ರೆ ಆ ಗಾಡಿ ಲೋನ್ ಕಟ್ಟೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಹಂಗಾಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಲೈಫು ಇರೋದೇ ಹಾಗೆ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಆ ರೀತಿ. ಮತ್ತು ಇನ್ನೊಂದು ಏನಂದರೆ ಬ್ಯಾಕ್ ಬ್ರೇಕ್ ಅಂತ ಹೇಳೋಷ್ಟು ಪಂಚಿಲ್ಲ ಇದ್ರದ್ದು ಹಾರ್ಲಿದು. ಫ್ರಂಟು ಒಳ್ಳೆ ಚೆನ್ನಾಗಿದೆ, ಸೇಮ್ ಡಾಮಿನಾರ್ದು ಅದೇ ಕತೆ. ಅದರಲ್ಲೂ ಅಷ್ಟೇ ಬ್ಯಾಕ್ ಬ್ರೇಕ್ ಅಂತ ಹೇಳೋಷ್ಟು ಪಂಚಿಲ್ಲ ನಿಮಗೆ ಇದ್ರ ಥರನೇ. ಅದು ಯಾಕೆ ಆ ರೀತಿ ಕೊಡ್ತಾರೋ ಶೋರೂಮ್ ಅವರು ಗೊತ್ತಿಲ್ಲ. ನೆಕ್ಸ್ಟ್ ಮಂತು ಸಿಂಥರ್ಡ್ ಬ್ರೇಕ್ ಪ್ಯಾಡ್ ಹಾಕೋಣ ಅಂತ ಇದ್ದೀನಿ, ಅದಕ್ಕೆ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮಾಡೋಕ್ಕೆ ವೀಡಿಯೋ ಮಾಡಿ ಹಾಕ್ತೀನಿ ಅದ್ರದ್ದು. ಗೈಸ್ ಆ್ಯಕ್ಚುಲಿ ದಾನಿಶ್ ಅವ್ರಿಗೆ ಗಾಡಿ ಚೆನ್ನಾಗಿ ಕಾಣಿಸ್ತಿದೆ ಡಾಮಿನಾರು, ಹಿಂದೆ ನೋಡ್ಬೋದು ನೀವು. ಇವ್ರದ್ದು ಅಷ್ಟೇ NS ಚೆನ್ನಾಗಿ ಕಾಣಿಸ್ತಿದೆ ಈ ಬೈಕ್ ಓನರ್ಗೆ. ಅವ್ರ ಹೆಸರು ಕಮಲ್ ಏನೋ ಇದೆ, ಅವ್ರ ಹೆಸರು ಕೇಳಿದೆ ಪುನಃ ಮರ್ತೋಯ್ತು. ಗೈಸ್ ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನಂದರೆ, ಎಕ್ಸ್ಲೀಟ್ರ್ ಬಿಟ್ಟರೆ ಪಟ್ 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 ಅಂತ ಬರ್ತದೆ ಬೇಸು, ಅದೊಂಥರ ಚೆಂದ ಕೇಳೋಕ್ಕೆ. ಈ ರಾಯಲ್ ಎನ್ಫೀಲ್ಡಲ್ಲೂ ಬರುತ್ತೆ, ಮತ್ತು ಹಳೆಯ ಪಲ್ಸರ್ 220 ಇದೆಯಲ್ಲ ಅದರಲ್ಲೂ ಬರುತ್ತೆ. ಥ್ಯಾಂಕ್ ಯು ಬ್ರೋ ಫಾರ್ ಗಿವಿಂಗ್ ಹಾರ್ಲಿ. ಚೆನ್ನಾಗಿತ್ತು, ಸಿಟಿಲಿ ಸೇಮು ಹೀಟಿಂದು, ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಸ್ಮೂತ್ ಡೆಲಿವರಿ, ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿದೆ. ನಿಮ್ಮದು ಓಡಿಸಿ ನಾನು ಅವತ್ತೇ ಅಂದ್ಕೊಂಡೆ ಊಟಿಲಿ ಬರುವಾಗ ಎಕ್ಸ್ಚೇಂಜ್ ಮಾಡ್ಬೋದಿತ್ತಲ್ಲ, ಮರ್ತೇ ಹೋದ್ನಲ್ಲ ಅಂತ. ಗಾಡಿ ಚೆನ್ನಾಗೈತೆ, ಪಿಕಪ್ ಚೆನ್ನಾಗಿ ಉಂಟು, ಇದು ಒಳ್ಳೆ ಸಾಫ್ಟ್, ಅದಕ್ಕಿಂತ ಸಾಫ್ಟು.